ಚಿತ್ರರಂಗಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹಾರ್ಟ್ ಅಟ್ಯಾಕ್ನಿಂದ ದಿಲೀಪ್ ರಾಜ್ ವಿಧಿವಶ. ಹೃದಯಾಘಾತಕ್ಕೆ 47 ವರ್ಷದ ದಿಲೀಪ್ ರಾಜ್ ಬಲಿಯಾಗಿದ್ದಾರೆ. ಮಿಲನ ಸೇರಿ ಹಲವು ಪ್ರಮುಖ ಚಿತ್ರಗಳಲ್ಲಿ ನಟನೆ ಮಾಡಿದರು. ಮಿಲನ, ಯೂಟರ್ನ್, ಅಂಬಿ ನಿಂಗ್ ವಯಸ್ಸಾಯಿತು, ಬಾಯ್ ಫ್ರೆಂಡ್ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯ ಮಾಡಿದರು. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹಾರ್ಟ್ ಅಟ್ಯಾಕ್ನಿಂದ ವಿಧಿವಶರಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ಸಕ್ರಿಯರಾಗಿದ್ದಂತಹ ಖ್ಯಾತ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರ ನಿಧನದಿಂದ ಚಿತ್ರರಂಗದಲ್ಲೀಗ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಮಿಲನ, ಯೂಟರ್ನ್ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿ ನಟ ದಿಲೀಪ್ ರಾಜ್ ಅವರು ಜನಮನವನ್ನ ಗೆದ್ದಿದ್ರು. ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ಖ್ಯಾತ ನಟ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಇನ್ನು ಹೃದಯಾಘಾತದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ಮನೆಯಲ್ಲೇ ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಆದ್ರೂ ಅವರು ಬದುಕುಳಿಯಲಿಲ್ಲ. ದಿಲೀಪ್ ರಾಜ್ ನಿಧನಕ್ಕೆ ಚಿತ್ರರಂಗದ ಅನೇಕರು ಹಾಗೂ ಅಭಿಮಾನಿಗಳು ಕಂಬನಿಯನ್ನ ಮಿಡ್ತಿದ್ದಾರೆ. ಮಿಲನ, ಯೂಟರ್ನ್, ಆರ್ಕೆಸ್ಟ್ರಾ, ಮೈಸೂರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ನಿಧನ. ಕಿರುತೆರೆ ಸೇರಿ ಹಲವು ಚಿತ್ರಗಳಲ್ಲಿ ದಿಲೀಪ್ ಅಭಿನಯ ಮಾಡಿದರು. ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಫೇಮಸ್ ಆಗಿದ್ದಂತಹ ದಿಲೀಪ್ ಕನ್ನಡ ಧಾರಾವಾಹಿಗಳಲ್ಲಿ ದಿಲೀಪ್ ರಾಜ್ ಪ್ರಮುಖ ಪಾತ್ರ ನಿರ್ವಹಿಸಿದ್ದು. ಹಿಟ್ಲರ್ ಕಲ್ಯಾಣ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟನೆ ಮಾಡಿದರು. ಹೃದಯಾಘಾತದಿಂದ ಮನೆಯಲ್ಲಿ ಕುಸಿತು ಬಿದ್ದಿದ್ದ ನಟ ಕೂಡಲೇ ದಿಲೀಪ್ ರಾಜ್ನ ಆಸ್ಪತ್ರೆಗೆ ದಾಖಲಿಸಿದ ಪತ್ನಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ರೂ ಕೂಡ ಬದುಕುಳಿಯದ ದಿಲೀಪ್ ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿರುವ ದಿಲೀಪ್ ರಾಜ್ ಮೃತದೇಹ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಮೃತದೇಹ ಇದೆ. ಆ ಒಂದು ಆಸ್ಪತ್ರೆಗೆ ಈಗ ಆಲ್ರೆಡಿ ಸಾಕಷ್ಟು ಕಲಾವಿದರು ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ. ಇನ್ನು ಮುಖ್ಯವಾಗಿ ಅಂತಿಮ ದರ್ಶನ ಕೂಡ ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ. ಕೆಲವೊಂದಿಷ್ಟು ಕಲಾವಿದರು ಕೂಡ ಕಂಬನಿಯನ್ನ ಮಿಡ್ತಿದ್ದಾರೆ. ಕನ್ನಡ ಧಾರಾವಾಹಿಗಳಲ್ಲಿ ದಿಲೀಪ್ ರಾಜ್ ಸಾಕಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು. ಹಿಟ್ಲರ್ ಕಲ್ಯಾಣ ಸೇರಿ ಹಲವು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿದ್ರು. ಹೃದಯಾಘಾತದಿಂದ ಮನೆಯಲ್ಲಿ ಕುಸಿದು ಬಿದ್ದಿದ್ದಂತಹ ನಟ ಕೂಡಲೇ ದಿಲೀಪ್ ರಾಜ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಪತ್ನಿ. ಆದ್ರೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ದಿಲೀಪ್ ಅವರು ಬದುಕುಳಿಯಲಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಮುಖ್ಯವಾಗಿ ಮಿಲನ ಆಗಿರ್ಬೋದು, ಯೂಟರ್ನ್, ಆರ್ಕೆಸ್ಟ್ರಾ, ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ದಿಲೀಪ್ ರಾಜ್ ಅವರು ನಟಿಸಿದ್ರು. ಸಿನಿಮಾ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ಕೂಡ ಅವರು ಸಕ್ರಿಯರಾಗಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯನ್ನ ಆ ಒಂದು ಧಾರಾವಾಹಿಯಲ್ಲಿ ಅವರು ನಟನೆಯನ್ನ ಮಾಡಿದ್ರು. ಪಾರು ಆಗಿರ್ಬಹುದು, ನಾನಿನ್ನ ಬಿಡಲಾರೆ ಧಾರಾವಾಹಿಗಳು ಅವರು ಸ್ವತಃ ಅವರೇ ನಿರ್ಮಾಣ ಮಾಡಿದಂತಹ ಧಾರಾವಾಹಿಗಳು. ಇನ್ನು ದಿಲೀಪ್ ರಾಜ್ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂತಹ ನಟ ಆಗಿದ್ರು. ಇವರು 1978ರ ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲಿ ಜನಿಸಿದ್ರು. ಇನ್ನು ಕಾಲೇಜು ದಿನಗಳಲ್ಲಿಯೇ ನೃತ್ಯ ನಿರ್ದೇಶನದಲ್ಲಿ ಬಹಳ ಮುಂಚೂಣಿಯಲ್ಲಿದ್ರು. ಏಕೆಂತಂದ್ರೆ ಅವಾಗಿನಿಂದಲೂ ಕೂಡ ಅವರಿಗೆ ಈ ಒಂದು ಆಕ್ಟಿಂಗ್ ನಲ್ಲಿ ಬಹಳ ಆಸಕ್ತಿ ಇತ್ತು. ಮುಂದೆ ಅಂದ್ರೆ ಕಾಲೇಜು ದಿನಗಳಾದ ನಂತರ ನಟರಂಗ ಮತ್ತು ದೃಷ್ಟಿ ನಾಟಕ ತಂಡಗಳನ್ನು ಕೂಡ ಸೇರಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಕಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಟನೆ ಮಾಡಬೇಕು ಅದೆಲ್ಲವನ್ನು ಕೂಡ ಕಲ್ತ್ಕೊಂಡ್ರು. ಅದಾದ ನಂತರ ಕಿರುತೆರೆ ನಟಿ ನಂದಿತಾ ಅವರ ಪರಿಚಯದ ಮೂಲಕ ಕಂಬದ ಮನೆ ಏನ್ ಧಾರಾವಾಹಿ ಇದೆ ಆ ಒಂದು ಧಾರಾವಾಹಿಯಲ್ಲಿ ನಟಿಸಲು ಕೂಡ ಅವಕಾಶವನ್ನ ಪಡ್ಕೊಂಡ್ರು. ಮೊದಲಿಗೆ ಸಣ್ಣ ಸಣ್ಣ ಒಂದು ಪಾತ್ರಗಳನ್ನು ನಿರ್ವಹಿಸ್ತಾ ಬರ್ತಾ ಇದ್ರು. ಆ ಸಣ್ಣ ಪಾತ್ರಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಇತ್ತು. ಜೊತೆಗೆ ಆ ಸಣ್ಣ ಪಾತ್ರಗಳಿಂದಲೇ ಎಷ್ಟೋ ಜನರ ಮನವನ್ನ ಗೆದ್ದಿದ್ದಂತಹ ಆ ನಟ ಇವತ್ತು ಇಲ್ಲ. ಇನ್ನು ಅದಾದ ನಂತರ ಅಂದ್ರೆ ಮೊದಲ ಒಂದು ಏನು ಧಾರಾವಾಹಿ ಇತ್ತು ಕಂಬದ ಮನೆ, ಅದಾದ ನಂತರ ಜನನಿ ಅನ್ನೋ ಒಂದು ಧಾರಾವಾಹಿಯಲ್ಲಿ ಕೂಡ ನಟನೆ ಮಾಡ್ತಾರೆ. ಅರ್ಧ ಸತ್ಯ ಆಗಿರ್ಬೋದು, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ಧಾರಾವಾಹಿಗಳಲ್ಲಿ ನಟನೆಯನ್ನ ಮಾಡಿ ಹೆಸರನ್ನ ಗಳಿಸಿದ್ರು. ಇನ್ನು ನಟ ದಿಲೀಪ್ ರಾಜ್ 2005ರಲ್ಲಿ ಒಂದು ಬಾಯ್ ಫ್ರೆಂಡ್ ಅನ್ನೋ ಸಿನಿಮಾ ಮೂಲಕ ಮತ್ತೆ ಪದಾರ್ಪಣೆ ಮಾಡ್ತಾರೆ ಇನ್ನು ಸಿನಿಮಾ ರಂಗಕ್ಕೆ.
ಇನ್ನು 2007ರಲ್ಲಿ ಮಿಲನ ಚಿತ್ರದಲ್ಲಿ ಖಳನಾಯಕನ ಪಾತ್ರದಲ್ಲಿ ಮಿಂಚಿದ್ರು. ಖಳನಾಯಕನ ಪಾತ್ರ ಆದ್ರೂ ಕೂಡ ಸಾಕಷ್ಟು ಜನರು ಇವರ ನಟನೆಯನ್ನ ಮೆಚ್ಚಿಕೊಂಡಿದ್ರು. ನಂತರ 7 o'clock, ಕ್ಷಣ ಕ್ಷಣದ ಚಿತ್ರಗಳಲ್ಲೂ ಕೂಡ ನಟಿಸಿದ್ರು. ಇನ್ನು ರಥಸಪ್ತಮಿ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ ದಿಲೀಪ್ ಕೆಲ ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಕರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ಇನ್ನು ದಿಲೀಪ್ ರಾಜ್ ಇನ್ನು ಬಹಳ ಮುಖ್ಯವಾಗಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಏನಿದೆ, ಆ ಒಂದು ಧಾರಾವಾಹಿಯನ್ನು ಅವರೇ ಸ್ವತಃ ನಿರ್ಮಾಣ ಮಾಡಿ ಅವರೇ ನಾಯಕನಾಗಿ ನಟಿಸಿ ಬಹಳ ಒಂದು ಹೆಸರುವಾಸಿಯಾಗಿದ್ರು. ಆ ಒಂದು ಪಾತ್ರ ಎಲ್ಲರ ಮನಸ್ಸನ್ನ ಗೆದ್ದಿದ್ದಂತಹ ಪಾತ್ರ. ಆ ಒಂದು ಸೀರಿಯಲ್ನಿಂದಲೇ ಎಷ್ಟೋ ಜನ ದಿಲೀಪ್ ರಾಜ್ ಅವರನ್ನ ಆ ಒಂದು ಸೀರಿಯಲ್ ಪಾತ್ರ ಏನಿತ್ತು ಆ ಒಂದು ಹೆಸರಿನಿಂದಲೇ ಗುರುತಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅಭಿನಯದ ಮೂಲಕ ಅಭಿಮಾನಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ದಂತಹ ನಟ. ಸಿನಿಮಾಗಳಲ್ಲಿ ನಟ ಮತ್ತು ಖಳನಟನಾಗಿ ಮಿಂಚಿದ್ದ ದಿಲೀಪ್ ರಾಜ್ ಸಿನಿಮಾ ಜೊತೆಗೆ ರಂಗಭೂಮಿ ಕಿರುತೆರೆಯಲ್ಲೂ ಕೂಡ ನಟನೆ ಮಾಡಿದ್ರು. 1978ರ ಸೆಪ್ಟೆಂಬರ್ 2ರಂದು ಬೆಂಗಳೂರಿನಲ್ಲಿ ಜನಿಸಿದ್ದ ದಿಲೀಪ್ ಕಾಲೇಜು ದಿನಗಳಲ್ಲಿ ನೃತ್ಯ ನಿರ್ದೇಶನದಲ್ಲಿ ಬಲು ಆಸಕ್ತಿ ಇತ್ತು. ನಾಟಕ ತಂಡ ಸೇರಿದ ಬಳಿಕ ಸಿನಿಮಾಗಳತ್ತ ಮುಖವನ್ನ ಮಾಡಿದ್ರು. ಕಂಬದ ಮನೆ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪ್ರವೇಶ ಮಾಡಿದ್ರು. ಜನನಿ, ಅರ್ಧಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಪ್ರೀತಿಗಾಗಿ ಸೇರಿ ಹಲವು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ರು. 2005 ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. 2007 ಅಪ್ಪು ನಟನೆಯ ಮಿಲನ ಚಿತ್ರದಿಂದ ಹೆಚ್ಚು ಖ್ಯಾತಿ ಪಡ್ಕೊಂಡ್ರು. 7 o'clock, ಕ್ಷಣ ಕ್ಷಣ, ಲವ್ ಮಕ್ಕಳು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟರಾಗಿದ್ದ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಉತ್ತರಹಳ್ಳಿಯ ನಿವಾಸಕ್ಕೆ ದಿಲೀಪ್ ರಾಜ್ ಪಾರ್ಥಿವ ಶರೀರ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿವಾಸಕ್ಕೆ ದಿಲೀಪ್ ರಾಜ್ ಅವರ ಮೃತದೇಹವನ್ನ ಕೊಂಡೊಯ್ಯಲಾಗುತ್ತೆ. ಇನ್ನು ಸಾಕಷ್ಟು ಸಿನಿಮಾ ಆಗಿರಬಹುದು, ಜೊತೆಗೆ ಸಾಕಷ್ಟು ಧಾರಾವಾಹಿಗಳು ಕೂಡ ನಟನೆಯನ್ನ ಮಾಡಿದ್ರು. ಜೊತೆಗೆ ಸಾಕಷ್ಟು ಅಭಿಮಾನಿಗಳನ್ನ ತಮ್ಮದೇ ಆದಂತಹ ಒಂದು ಅಭಿಮಾನಿ ವರ್ಗವನ್ನೇ ಸಂಪಾದನೆ ಮಾಡ್ಕೊಂಡಿದ್ರು. ಕೇವಲ ನಟನೆಗೆ ಮಾತ್ರ ತಮ್ಮನ್ನು ತಾವು ಸೀಮಿತ ಮಾಡ್ಕೊಂಡಿರ್ಲಿಲ್ಲ. ಇನ್ನು ಧಾರಾವಾಹಿಗಳನ್ನ ನಿರ್ಮಾಣ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ನಿರ್ಮಾಪಕರಾಗಿಯೂ ಕೂಡ ಆ ಒಂದು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಜೊತೆಗೆ ಕೆಲವೊಂದಿಷ್ಟು ಸೀರಿಯಲ್ ಅವರೇ ಸ್ವತಃ ನಿರ್ದೇಶನ ಕೂಡ ಮಾಡಿದ್ರು. ಹೃದಯಾಘಾತದಿಂದ ಮನೆಯಲ್ಲೇ ಕುಸಿದು ನಟ ಪ್ರಾಣ ಹೋಗಿದೆ. ಇನ್ನು ಕೂಡಲೇ ದಿಲೀಪ್ ರಾಜ್ ಅವರನ್ನ ಮನೆಯಲ್ಲಿ ಕುಸಿಬಿದ್ದಂತಹ ಸಂದರ್ಭದಲ್ಲಿ ಪತ್ನಿ ಗಾಬರಿಯಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ದಿಲೀಪ್ ರಾಜ್ ಅವರು ಬದುಕುಳಿಯಲಿಲ್ಲ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆ, ಆ ಒಂದು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇನ್ನು ಸಿನಿಮಾಗಳಲ್ಲಿ ಮತ್ತೆ ನಟ ಮತ್ತೆ ಖಳನಟಕನಾಗಿಯೂ ಕೂಡ ದಿಲೀಪ್ ರಾಜ್ ಅವರು ಮಿಂಚಿದ್ರು.